ಕ್ರೇಜಿ ಫ್ಯಾನ್ಸ್ ಎಲ್ಲ ಕಡೆನೂ ಇರ್ತಾರೆ ಆಯ್ತಾ. ಆದ್ರೆ ನಮ್ಮ ರಾಮಹಳ್ಳಿ ಶೂಟಿಂಗ್ ಪ್ಲೇಸ್ ಅಲ್ಲಿ ನಾವು ಬೆಟ್ಟೇಗೌಡ್ರ ಮನೇಲಿ ಶೂಟಿಂಗ್ ಮಾಡ್ತೀವಿ. ಅಲ್ಲಿ ಹೇಳಿ ಹೇಳಿ, ನಮಗೂ ಕಂಡವ್ರ ಮನೆ ಕತೆ ಕೇಳೋದಂದ್ರೆ ಬಹಳ ಇಷ್ಟ. ಅಲ್ಲಿ ಏನು ಅಂದ್ರೆ ನಮ್ಮ ಲೊಕೇಶನ್ಗೆ ಒಂದ್ ನಿಮಿಷ ದೂರದಲ್ಲಿ ಬಾರ್ ಇದೆ. ಸೊ ಅಲ್ಲೇನು ಅಂದ್ರೆ ಈ ಕೂಲಿ ಮಾಡಿ ಅಥವಾ ಕೆಲ್ಸ ಅಂದ್ರೆ ಫ್ಯಾಕ್ಟ್ರಿಲೆಲ್ಲ ಕೆಲಸ ಮಾಡಿದ್ದು ಗಂಡಸರು ಅಥವಾ ಹುಡುಗರು ಅಲ್ಲೆಲ್ಲ ಡ್ರಿಂಕ್ ಮಾಡಿ ಈ ಕಡೆ ಶೂಟಿಂಗ್ ಅಂತ ಬಂದಾಗ ನಮ್ಮಲ್ಲಿ ಹೆಂಗೆ ಅಂದ್ರೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ನಮ್ ಸೆಟ್ ಅಲ್ಲಿ. ಬೇರೆ ಸೆಟ್ ಅಲ್ಲೆಲ್ಲ ಬಿಡಲ್ಲ ಆತರ ಎಲ್ಲ. ನಮ್ದ್ರಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ, ಯಾರು ಗಮನ ಕೊಡಲ್ಲ. ಎಷ್ಟೋ ಸಲಿ ಫುಲ್ ಟೈಟ್ ಆಗ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ನಂಗ್ ಚಾರು ಮೇಡಮ್ ಹತ್ರ ಮಾತಾಡ್ಬೇಕು, ಲಿಟ್ರಲಿ ಬಿಡೋದೇ ಇಲ್ಲ. ಅದು ಹೆಂಗೆ ಅಂದ್ರೆ ಫೋಟೋ ತೆಗಿಯೋಕ್ ಬೇರೆ ಗಮ್ಮ ಅಂತಿರತ್ತ. ಅಯ್ಯೋ ಅನ್ಕೊಂಡು ನಾನು ಎಷ್ಟೋ ಸರಿ ಅದಕ್ ಬಂದ್ ಕೇಳೋದು, ನನಗ್ ಚಾರು ಮೇಡಮ್ ಹತ್ರ ಫೋಟೋ ಬೇಕು. ನಮ್ಮ ಋತ್ವಿಕ್ ಅವ್ನು ಹೋಗ್ಬಿಟ್ಟು ಹೇಳ್ತಾನೆ, ಮೇಡಮ್ ಎಲ್ಲ ಹಂಗೆಲ್ಲ ಫೋಟೋ ಕೊಡಲ್ಲಪ್ಪ ಅಂದ್ರೆ, ಇಲ್ಲ ಇಲ್ಲ ಸರ್ ನಂಗೆ ಅವರೇ ಬೇಕು. ನನ್ ಜೊತೆ ತಗೊಳ್ಳಿ ಆಯ್ತು. ಇಲ್ಲ ಇಲ್ಲ ನನಗ್ ಚಾರು ಮೇಡಮ್ ಹತ್ರನೇ ಫೋಟೋ ತಗೊಳ್ಬೇಕು ಅಂತ ತುಂಬಾ ಸಲಿ ಅಬ್ಸರ್ವ್ ಅಂದ್ರೆ ಆಲ್ಮೋಸ್ಟ್ ಒಂದ್ 10-12 ಸತಿ ಆಗಿದೆ. ಅಂದ್ರೆ ಫುಲ್ ತೇಲಾಡ್ತಿರ್ತಾರೆ, ಅವ್ರಿಗೆ ನಿಂತ್ಕೊಳಕ್ಕೂ ಆಗ್ತಿರಲ್ಲ ನನ್ ಪಕ್ಕದಲ್ಲಿ. ಬಟ್ ಫ್ಯಾನ್ಸ್ ಅಲ್ವಾ ಅಂತ ಫೋಟೋ ಕೊಡ್ಬೇಕು. ಸೊ ಈ ಮದ್ಯಪಾನ ಪ್ರಿಯರ್ಲ್ಲ ನಿಮ್ ಫ್ಯಾನ್ಸ್ ಆಗಿದ್ದು, ನೀವೊಂದು ಆ ತರದೊಂದು ಸೀನ್ ಮಾಡಿದ್ರಲ್ಲ ಎಣ್ಣೆ ಹೊಡೆದ್ಬಿಟ್ಟು, ಆ ಟೈಮಿಂದನ ಏನೋ ಗೊತ್ತಿಲ್ಲ. ಬಟ್ ಒಂದೊಂದ್ಸಲ ಹೆಂಗ ಅನ್ಸುತ್ತೆ, ಅಯ್ಯೋ ಯಾಕೆ ಎಲ್ಲರೂ ನನ್ನ ಹತ್ರನೇ ಬರ್ತಾರೆ ಅಂತ. ಅದು ನಾವು ಫುಲ್ ಬೆಳಗಿಂದ ಸಂಜೆ ಸ್ಟ್ರೆಸ್ ಆಗೋಗಿರುತ್ತೆ. ಅವ್ರು ಬರೋದೇ ಸಂಜೆ ಹೊತ್ತು, ನಮಗ್ ಫುಲ್ ಎಲ್ಲ ಇಲ್ಲಿರುತ್ತೆ ಅವಾಗ. ಅವರು ಬಂದ್ಬಿಟ್ಟು ಮೇಡಮ್ ಕೈ ಕೊಡಿ ಮೇಡಮ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವಾಗಂತೂ ನನ್ಗೆ ಏನಾದ್ರು ರಿಯಾಕ್ಟ್ ಮಾಡಕ್ಕೆ ಆಗಲ್ಲ. ಮತ್ ಬಾಯ್ ಬಿಟ್ರೆ ನಾವು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಕರ್ಸ್ಬಿಡ್ತೀವಿ, ಇವ್ರನ್ನ ಕರ್ಸ್ಬಿಡ್ತೀವಿ. ಅಣ್ಣ ನಾನೇ ಕರೆಸ್ತೀನಿ, ನಾನೇ ಕರೆಸ್ತೀನಿ, ಬನ್ನಿ ಐದು ಫೋಟೋ ತಾನೆ ಬನ್ನಿ ಅಂತ ಹೇಳ್ಬಿಟ್ಟು ಕೊಡೋದು. ಬಿಟ್ರೆ ಕ್ರೇಜಿ ಫ್ಯಾನ್ ಮೂಮೆಂಟ್ ಎಲ್ಲಾ ಕಡೆನೂ ಇರುತ್ತೆ. ಆದ್ರೆ ಈ ತರ ಇದು ಎಕ್ಸ್ಟ್ರೀಮ್.